ಸೊ ಅಲ್ಲಿ ಕೂತಿರೋ ಬಹುತೇಕರಿಗೆ ಇಲ್ಲಿ ಕೂರ್ಬೇಕು ಅಂತ ಆಸೆ, ಬಹುತೇಕರಿಗೆ ಕ್ಯಾಮ್ರಾದಲ್ಲಿ ನನ್ನ ಬದಲಿಗೆ ಅವರು ಫ್ರೇಮಲ್ಲಿ ಇರಬೇಕು ಅಂತ ಆಸೆ. ಬಟ್ ಐ ಆಮ್ ಲಕ್ಕಿ ಎನಫ್ ಇವತ್ತಿನ ರಿಪಬ್ಲಿಕ್ ಕನ್ನಡದ ಸ್ವರ, ಸಾಹಿತ್ಯ ಹಾಗೆ ಸಂಸ್ಕೃತಿ ಈ ಸಮಾಗಮನದ ಹೈಲೈಟ್ಸ್ ಕಿಚ್ಚ ಸುದೀಪ್ ಸರ್. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕೆ ನಮ್ಮ ಇಡೀ ರಿಪಬ್ಲಿಕ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ತುಂಬು ಹೃದಯದ ಚಪ್ಪಾಳೆ ಅವರಿಗೆ ಸ್ವಾಗತ. ಸರ್, ಒಂದಷ್ಟು ವಿಟಿ ಪ್ಲೇ ಮಾಡ್ತಾ ಇದ್ವಿ ನಾವು. ಅದರಲ್ಲಿ ನೀವು ಬಹಳ ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ರಿ ಉಚಿತ ಉಚಿತ ಉಚಿತ, ಅದನ್ನ ಕಾಪಿ ಮಾಡ್ತಾ ಸರ್ಕಾರ ಅಂತ. ಈಗ ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋಕ್ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ, ಇವತ್ತು ಸುದೀಪ್ ಸರ್ ಸಿಎಂ ಆಗ್ಬಿಟ್ರು, ಏನ್ ಮಾಡ್ತೀರಾ ಸರ್? ಅದು ಒಂದ್ ಕೈ ನೋಡ್ಬಿಡೋಣ. ಉಚಿತ ಖಚಿತನಾ? ನಾನ್ ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯಮ್ಮ, ಆಗೋದನ್ನ ಮಾತ್ರ ಹೇಳ್ತೀನಿ, ಹೇಳಿದೀನಿ ಅಷ್ಟು ಮಾಡ್ತೀನಿ. ನಾವಿವತ್ತು ಬೆಳಗ್ಗಿನಿಂದ ಸ್ವರ, ಸಾಹಿತ್ಯ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದರ ಬಗ್ಗೆ ಬಹಳಷ್ಟು ಸೆಷನ್ಗಳಾಯ್ತು. ಬೇಸಿಕಲಿ ಈ ಪ್ರೋಗ್ರಾಮ್ ಇರೋದೇನೆ ಟು ಸ್ಪೀಕ್ ಅಬೌಟ್ ದ ಕಲ್ಚರ್, ಟು ಸೆಲೆಬ್ರೇಟ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿ ಅಂದ್ರೇನೆ ಅದೇ ಎಪಿ ಸೆಂಟರ್ ಕುಟುಂಬ. ನಿಮಗೆ ಮೂರ್ ಕುಟುಂಬ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಒಂದು ನಿಮ್ಮ ತಂದೆ, ಫಸ್ಟ್ ಸ್ಪಷ್ಟನೆ ಕೊಟ್ಬಿಡಿ ಅದಕ್ಕೆ ಸಬ್ ಟೈಟಲ್ಸ್ ಜೊತೆಗೆ ಒಂದು ನಿಮ್ಮ ತಂದೆ ತಾಯಿ ಮಡದಿ ಹಾಗೆ ಬಂಧು ಬಳಗ, ಎರಡನೇದು ಸಿನಿ ಕುಟುಂಬ, ಮೂರನೆಯದು ನಿಮ್ಮ ಫ್ಯಾನ್ಸ್ ಕುಟುಂಬ. ಹಿಂಗಾಗಿ ಈ ಮೂರರ ಬಗ್ಗೆ ಕೂಡ ಪ್ರತ್ಯೇಕವಾದ ಪ್ರಶ್ನೆ ಕೇಳ್ತಾ ಸೆಷನ್ ನಾನು ಓಪನ್ ಮಾಡ್ತಿದ್ದೀನಿ. ನಾವು ಸಂಸ್ಕೃತಿ ಬಗ್ಗೆ ಮಾತಾಡುವಾಗ ವಿ ಆರ್ ವಾಟ್ ಆರ್ ಫ್ಯಾಮಿಲೀಸ್. ನಮ್ಮ ತಂದೆ ತಾಯಿಯಿಂದ, ನಮ್ಮ ಹಿರಿಯರಿಂದ ನಾವು ಕಲ್ತದ್ದು ನಾವು ಆಗ್ತೀವಿ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಸುದೀಪ್ ಸರ್ನ ಇಡೀ ಕರ್ನಾಟಕ ನೋಡಿದೆ. ಬಟ್ ಇವತ್ತು ತಿಳ್ಕೊಳ್ಳೋ ಕುತೂಹಲ ಸರ್, ಹೌ ಮಚ್ ಆಫ್ ಸುದೀಪ್ ಸರ್ ಇಸ್ ಹಿಸ್ ಫ್ಯಾಮಿಲಿ? ಅಲ್ಲಿಂದ ನೀವು ಪಡೆದಂಥದ್ದು ಎಷ್ಟು? ಸೆಲ್ಫ್ ಮೇಡ್ ಶಹಜಾದ ಆದಿದ್ದೆಷ್ಟು? ಮೊದಲನೇದಾಗಿ ಇಲ್ಲಿ ಕರೆಸೋದಕ್ಕೆ ಥ್ಯಾಂಕ್ ಯು, ವಾರ್ಮ್ ವೆಲ್ಕಮ್ಗೆ ಥ್ಯಾಂಕ್ ಯು. ಅಂಡ್ ರಿಪಬ್ಲಿಕ್ ಟಿವಿ ಒಟ್ಟಿಗೆ ಐ ವಾಂಟ್ ಟು ಥ್ಯಾಂಕ್ ರಿಚ್ ಕಾರ್ಲ್ಟನ್ ಆಲ್ಸೋ ಫಾರ್ ಅ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಅಂಡ್ ಬೆಸ್ಟ್ ವಿಶಸ್ ಮ್ಯಾಮ್. ನೀವು ಇಷ್ಟೊತ್ತು ಕೂತ್ಕೊಂಡು ಹೇಳ್ತಾ ಇದ್ರಿ, ನಾನು ಮಾತಾಡ್ಬೇಕಾದ್ರೆ ನೀವು ಫೋನಲ್ಲಿ ತಪ್ಪಲ್ವಾ? ತಮಾಷೆ ಮಾಡಿದ್ದು. ನೀವು ಹೇಳ್ತಾ ಇದ್ರಿ ಈಗ ನೀವು ಎಲ್ಲ ಲೇಡೀಸ್ ಓನ್ಲಿ ರಿಪಬ್ಲಿಕ್ ಟಿವಿಯಲ್ಲಿ ಇದಾಗ ಆಯ್ಕೆಯಾಗಿ ಚೆನ್ನಾಗಿ ನಡೀತಾ ಇದೆ ಅಂತ. ಐ heartily congratulate all of you and all the very best for your new positioning. ವಾಪಸ್ ಕೇಳಿ. ಸುದೀಪ್ ಅವ್ರನ್ನ ಇಡೀ ಕರ್ನಾಟಕ ನೋಡಿದೆ. ತಮಾಷೆ ಮಾಡಿದ್ರು. ಐ ಥಿಂಕ್ ವಿ ಆರ್ ಆಲ್, ನಮ್ಮ ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ಅಷ್ಟೇ, ಪ್ರತಿಯೊಬ್ಬರು ಐ ಥಿಂಕ್ ನಮ್ಮ ಫ್ಯಾಮಿಲಿಯ ರಿಫ್ಲೆಕ್ಷನ್ಸ್ ನಾವೆಲ್ಲ. ನಾವು ಆಕ್ಚುಲಿ ಅಲ್ಲಿ ಹುಟ್ಟದಾಗಿಂದ ಬೆಳೆದಾಗಿಂದ ನಾವು ನೋಡ್ಕೊಂಬರೋಂಥ ಮೊದಲನೇ ವ್ಯಕ್ತಿಗಳು ಅಲ್ಲಿದ್ದಾರೆ. ಸೊ ಐ ಥಿಂಕ್ ಅ ಮೇಜರ್ ಪಾರ್ಟ್, ನಾನು ಅಚೀವ್ಮೆಂಟ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ಮೇಜರ್ ಪಾರ್ಟ್ ಆಫ್ ಎವ್ರಿಬಡೀಸ್ ಪರ್ಸನಾಲಿಟಿ ಕಮ್ಸ್ ಫ್ರಮ್ ವಾಟ್ ವಿ ಸಿ ಆ್ಯಂಡ್ ವಾಟ್ ವಿ ಹಿಯರ್. ಹಾಗಿರೋದ್ರಿಂದ ಫ್ಯಾಮಿಲಿ ಐ ಥಿಂಕ್ ಇಸ್ ದ ಫಸ್ಟ್ ಸ್ಕೂಲ್. ಆ್ಯಂಡ್ ಇವತ್ತಿಗೆ ನಾವು ನೀವೇನು ಅಷ್ಟೊತ್ತು ಹಾಕಿದ್ರಿ, ಐ ಥಿಂಕ್ ವಂಡರ್ಫುಲಿ ಕಟ್. ಥ್ಯಾಂಕ್ ಯು ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ದಿಸ್. ಬಟ್ ಅದ್ರಲ್ಲಿ ತಾವೇನು ಹೊಗಳಿದ್ರಿ, ಪ್ರತಿ ಹೆಜ್ಜೆ ಈಸಿ ಇರಲಿಲ್ಲ, ಏನೋ ಸುಮಾರು ದಾಟ್ಕೊಂಬಂದೆ. ಸಿ ಐ ಡೋಂಟ್ ಥಿಂಕ್ ದಟ್ ಇಸ್ ಜಸ್ಟ್ ಮೀ. ಐ ಥಿಂಕ್ ಇಟ್ಸ್ ಮೆನಿ ಪೀಪಲ್ ಹಿಯರ್, ತುಂಬ ಜನ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಏನು ಮಾಡಿದೆ, ಹೇಗೆ ರೂಪಿಸಿದೆ, ಅದ್ರ ಮೇಲೆ ಅದು ಸಹಜವಾಗುತ್ತೆ. ನನಗೆ ಆ್ಯಕ್ಚುಲಿ ಏನೇ ಕಷ್ಟ ಬಂದಿರ್ಬೋದು, ಬಟ್ ಭಾಳ ಸರಳವಾಗಿ ಬಂದಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಮೈ ಫ್ಯಾಮಿಲಿ ವಾಸ್ ದೇ. ಆ್ಯಂಡ್ ಅವ್ರು ಯಾವತ್ತೂ ನನ್ನನ್ನು ವೀಕ್ ಆಗಕ್ಕೆ ಬಿಟ್ಟೇ ಇಲ್ಲ. ಅಂದಮೇಲೆ ಐ ಥಿಂಕ್ ಐ ಆಮ್ ಅ ಮೇಜರ್ ಪಾರ್ಟ್ ಆಫ್ ದಟ್ ಪಾರ್ಟ್ ಕಮ್ಸ್ ಫ್ರಮ್ ದೇ. ಈಗ ಶ್ರೀಯುತ ಕಿಚ್ಚ ಸುದೀಪ್. ಸೊ ಅಲ್ಲಿ ಕೂತಿರೋ ಬಹುತೇಕರಿಗೆ ಇಲ್ಲಿ ಕೂರ್ಬೇಕು ಅಂತ ಆಸೆ, ಬಹುತೇಕರಿಗೆ ಕ್ಯಾಮ್ರಾದಲ್ಲಿ ನನ್ನ ಬದಲಿಗೆ ಅವರು ಫ್ರೇಮಲ್ಲಿ ಇರಬೇಕು ಅಂತ ಆಸೆ. ಬಟ್ ಐ ಆಮ್ ಲಕ್ಕಿ ಎನಫ್ ಇವತ್ತಿನ ರಿಪಬ್ಲಿಕ್ ಕನ್ನಡದ ಸ್ವರ, ಸಾಹಿತ್ಯ ಹಾಗೆ ಸಂಸ್ಕೃತಿ ಈ ಸಮಾಗಮನದ ಹೈಲೈಟ್ಸ್ ಕಿಚ್ಚ ಸುದೀಪ್ ಸರ್. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕೆ ನಮ್ಮ ಇಡೀ ರಿಪಬ್ಲಿಕ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ತುಂಬು ಹೃದಯದ ಚಪ್ಪಾಳೆ ಅವರಿಗೆ ಸ್ವಾಗತ. ಸರ್, ಒಂದಷ್ಟು ವಿಟಿ ಪ್ಲೇ ಮಾಡ್ತಾ ಇದ್ವಿ ನಾವು.
ಅದರಲ್ಲಿ ನೀವು ಬಹಳ ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ರಿ ಉಚಿತ ಉಚಿತ ಉಚಿತ, ಅದನ್ನ ಕಾಪಿ ಮಾಡ್ತಾ ಸರ್ಕಾರ ಅಂತ. ಈಗ ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋಕ್ ಮುಂಚೆ ಒಂದ್ ಸಿಂಪಲ್ ಪ್ರಶ್ನೆ, ಇವತ್ ಸುದೀಪ್ ಸರ್ ಸಿಎಂ ಆಗ್ಬಿಟ್ರು, ಏನ್ ಮಾಡ್ತೀರಾ ಸರ್? ಅದು ಒಂದ್ ಕೈ ನೋಡ್ಬಿಡೋಣ. ಉಚಿತ ಖಚಿತನಾ? ನಾನು ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯಮ್ಮ, ಆಗೋದನ್ನ ಮಾತ್ರ ಹೇಳ್ತೀನಿ, ಹೇಳಿದೀನಿ ಅಷ್ಟು ಮಾಡ್ತೀನಿ. ನಾವಿವತ್ತು ಬೆಳಗ್ಗಿನಿಂದ ಸ್ವರ ಸಾಹಿತ್ಯ, ಸಂಸ್ಕೃತಿ ಸಾಹಿತ್ಯ ಇದೆಲ್ಲದರ ಬಗ್ಗೆ ಬಹಳಷ್ಟು ಸೆಷನ್ಗಳಾಯ್ತು. ಬೇಸಿಕಲಿ ಈ ಪ್ರೋಗ್ರಾಮ್ ಇರೋದೇನೆ ಟು ಸ್ಪೀಕ್ ಅಬೌಟ್ ದ ಕಲ್ಚರ್, ಟು ಸೆಲೆಬ್ರೇಟ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿ ಅಂದ್ರೇನೆ ಅದೇ ಎಪಿ ಸೆಂಟರ್ ಕುಟುಂಬ. ನಿಮಗೆ ಮೂರ್ ಕುಟುಂಬ, ಹೆಂಗೆ ಅಂತ ಹೇಳ್ಬಿಡ್ತೀನಿ. ಒಂದು ನಿಮ್ಮ ತಂದೆ, ಫಸ್ಟ್ ಸ್ಪಷ್ಟನೆ ಕೊಟ್ಬಿಡಿ. ಅದಕ್ಕೆ ಸಬ್ ಟೈಟಲ್ಸ್ ಜೊತೆಗೆ ಒಂದು ನಿಮ್ಮ ತಂದೆ ತಾಯಿ ಮಡದಿ ಹಾಗೆ ಬಂಧು ಬಳಗ, ಎರಡನೇದು ಸಿನಿ ಕುಟುಂಬ, ಮೂರನೆಯದು ನಿಮ್ಮ ಫ್ಯಾನ್ಸ್ ಕುಟುಂಬ. ಹಿಂಗಾಗಿ ಈ ಮೂರರ ಬಗ್ಗೆ ಕೂಡ ಪ್ರತ್ಯೇಕವಾದ ಪ್ರಶ್ನೆ ಕೇಳ್ತಾ ಸೆಷನ್ ನಾನು ಓಪನ್ ಮಾಡ್ತಿದ್ದೀನಿ. ನಾವು ಸಂಸ್ಕೃತಿ ಬಗ್ಗೆ ಮಾತಾಡುವಾಗ ವಿ ಆರ್ ವಾಟ್ ಆರ್ ಫ್ಯಾಮಿಲೀಸ್. ನಮ್ಮ ತಂದೆ ತಾಯಿಯಿಂದ, ನಮ್ಮ ಹಿರಿಯರಿಂದ ನಾವು ಕಲ್ತದ್ದು ನಾವು ಆಗ್ತೀವಿ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಸುದೀಪ್ ಸರ್ನ ಇಡೀ ಕರ್ನಾಟಕ ನೋಡಿದೆ, ಬಟ್ ಇವತ್ತು ತಿಳ್ಕೊಳ್ಳೋ ಕುತೂಹಲ ಸರ್, ಹೌ ಮಚ್ ಆಫ್ ಸುದೀಪ್ ಸರ್ ಇಸ್ ಹಿಸ್ ಫ್ಯಾಮಿಲಿ? ಅಲ್ಲಿಂದ ನೀವು ಪಡೆದಂಥದ್ದು ಎಷ್ಟು? ಸೆಲ್ಫ್ ಮೇಡ್ ಶಹಜಾದ ಆದಿದ್ದೆಷ್ಟು? ಮೊದಲನೇದಾಗಿ ಇಲ್ಲಿ ಕರೆಸೋದಕ್ಕೆ ಥ್ಯಾಂಕ್ ಯು, ವಾರ್ಮ್ ವೆಲ್ಕಮ್ಗೆ ಥ್ಯಾಂಕ್ ಯು, ಅಂಡ್ ರಿಪಬ್ಲಿಕ್ ಟಿವಿ ಒಟ್ಟಿಗೆ ಐ ವಾಂಟ್ ಟು ಥ್ಯಾಂಕ್ ರಿಚ್ ಕಾರ್ಲ್ಟನ್ ಆಲ್ಸೋ ಫಾರ್ ಅ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಅಂಡ್ ಬೆಸ್ಟ್ ವಿಶಸ್ ಮ್ಯಾಮ್. ನೀವು ಇಷ್ಟೊತ್ತು ಕೂತ್ಕೊಂಡು ಹೇಳ್ತಾ ಇದ್ರಿ, ನಾನು ಮಾತಾಡ್ಬೇಕಾದ್ರೆ ನೀವು ಫೋನಲ್ಲಿ ತಪ್ಪಲ್ವಾ? ತಮಾಷೆ ಮಾಡಿದ್ದು. ನೀವು ಹೇಳ್ತಾ ಇದ್ರಿ ಈಗ ನೀವು ಎಲ್ಲ ಲೇಡೀಸ್ ಓನ್ಲಿ ರಿಪಬ್ಲಿಕ್ ಟಿವಿಯಲ್ಲಿ ಇದಾಗ ಆಯ್ಕೆಯಾಗಿ ಚೆನ್ನಾಗಿ ನಡೀತಾ ಇದೆ ಅಂತ. ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಅಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ನ್ಯೂ ಪೊಸಿಷನಿಂಗ್. ವಾಪಸ್ ಕೇಳಿ. ಸುದೀಪ್ ಅವ್ರನ್ನ ಇಡೀ ಕರ್ನಾಟಕ ನೋಡಿದೆ. ತಮಾಷೆ ಮಾಡಿದ್ದು. ಐ ಥಿಂಕ್ ವಿ ಆರ್ ಆಲ್, ನಮ್ಮ ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ಅಷ್ಟೇ, ಪ್ರತಿಯೊಬ್ಬರು ಐ ಥಿಂಕ್ ನಮ್ಮ ಫ್ಯಾಮಿಲಿಯ ರಿಫ್ಲೆಕ್ಷನ್ಸ್ ನಾವೆಲ್ಲ. ನಾವು ಆಕ್ಚುಲಿ ಅಲ್ಲಿ ಹುಟ್ಟಿದಾಗಿಂದ ಬೆಳೆದಾಗಿಂದ ನಾವು ನೋಡ್ಕೊಂಬರೋವಂಥ ಮೊದಲನೇ ವ್ಯಕ್ತಿಗಳು ಅಲ್ಲಿದ್ದಾರೆ. ಸೊ ಐ ಥಿಂಕ್ ಅ ಮೇಜರ್ ಪಾರ್ಟ್, ನಾನು ಅಚೀವ್ಮೆಂಟ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ಮೇಜರ್ ಪಾರ್ಟ್ ಆಫ್ ಎವ್ರಿಬಡೀಸ್ ಪರ್ಸನಾಲಿಟಿ comes from what we see and what we hear. ಹಾಗಿರೋದ್ರಿಂದ ಫ್ಯಾಮಿಲಿ ಐ ಥಿಂಕ್ ಇಸ್ ದ ಫಸ್ಟ್ ಸ್ಕೂಲ್. ಅಂಡ್ ಇವತ್ತಿಗೆ ನಾವು ನೀವೇನು ಅಷ್ಟೊತ್ತು ಹಾಕಿದ್ರಿ, ಐ ಥಿಂಕ್ ವಂಡರ್ಫುಲಿ ಕಟ್. ಥ್ಯಾಂಕ್ ಯು ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ದಿಸ್. ಬಟ್ ಅದ್ರಲ್ಲಿ ತಾವೇನು ಹೊಗಳಿದ್ರಿ, ಪ್ರತಿ ಹೆಜ್ಜೆ ಈಸಿ ಇರಲಿಲ್ಲ, ಏನೋ ಸುಮಾರು ದಾಟ್ಕೊಂಬಂದೆ. ಸಿ ಐ ಡೋಂಟ್ ಥಿಂಕ್ ದಟ್ ಇಸ್ ಜಸ್ಟ್ ಮೀ, ಐ ಥಿಂಕ್ ಇಟ್ಸ್ ಮೆನಿ ಪೀಪಲ್ ಹಿಯರ್, ತುಂಬಾ ಜನ. ಅಂಡ್ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ಏನ್ ಮಾಡಿದೆ, ಹೇಗೆ ರೂಪಿಸಿದೆ, ಅದ್ರ ಮೇಲೆ ಅದು ಸಹಜವಾಗುತ್ತೆ. ನನಗೆ ಆಕ್ಚುಲಿ ಏನೇ ಕಷ್ಟ ಬಂದಿರ್ಬೋದು, ಬಟ್ ಬಹಳ ಸರಳವಾಗಿ ಬಂದಿದ್ದೀನಿ ಅಂದ್ರೆ ಇಟ್ ಇಸ್ ಬಿಕಾಸ್ ಮೈ ಫ್ಯಾಮಿಲಿ ವಾಸ್ ದೇ. ಅಂಡ್ ಅವ್ರು ಯಾವತ್ತೂ ನನ್ನನ್ನು ವೀಕ್ ಆಗಕ್ಕೆ ಬಿಟ್ಟೇ ಇಲ್ಲ ಅಂದಮೇಲೆ ಐ ಥಿಂಕ್ ಐ ಆಮ್ ಅ ಮೇಜರ್ ಪಾರ್ಟ್ ಆಫ್ ದಟ್ ಪಾರ್ಟ್ ಕಮ್ಸ್ ಫ್ರಮ್